ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹುಲ್ಲೂರು ಗ್ರಾಮದ ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಅರಹಂ ಸಮ್ಮಾ ಸಂಬುದ್ಧೋ ವಿಚಾಚರಣ ಸಂಪನ್ನೋ ಅವರು ತೀರ್ಕೊಂಡಂತಹ ಒಂದು ದಿನ ಸ್ಮರಣಾಂಜಲಿ ಅಂತ ಹೇಳಿ ಪ್ರತಿ ವರ್ಷ ಈ ಒಂದು ವಿಹಾರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಮತ್ತೆ ಅವರ ಹೆಸರಲ್ಲಿ ರಕ್ತದಾನವನ್ನ ಮಾಡಿ ಬೇರೆಯವರಿಗೆ ಜೀವವನ್ನ ಉಳಿಸುವಂತಹ ಒಂದು ಕಾರ್ಯ ಆಗಲಿ, ನಮ್ಮ ಈ ಒಂದು ರಕ್ತ ಬೇರೆಯವರಿಗೆ ಜೀವವನ್ನ ಕೊಡ್ಲಿ ಅನ್ನೋ ಉದ್ದೇಶದಿಂದ ಅವರ ಹೆಸರಲ್ಲಿ ನಾವು ರಕ್ತದಾನವನ್ನ ಮಾಡ್ತಾ ಇದ್ದೀವಿ. ಗಳಂತೆ ಸಿಗಬೇಕಾಗಿರೋಂಥ ಸವಲತ್ತುಗಳನ್ನ ನಾವು ಶಾಸಕರಾಗಿ, ಸರ್ಕಾರದ ಪ್ರತಿನಿಧಿಗಳಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಸಂಸತ್ ಸದಸ್ಯರಾಗಿ ಎಲ್ಲರೂ ತಮ್ಮ ಕಾರ್ಯ ಪ್ರಾರಂಭ ಮಾಡುವ ಮುನ್ನ ಸಂವಿಧಾನದ ಹೆಸರಿನಲ್ಲಿ ಅವರು ಪ್ರಮಾಣ ಮಾಡುವಂತಹ ಒಂದು ಪದ್ಧತಿ ನಾವೆಲ್ಲರೂ ಅನುಸರಿಸ್ಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವಂಥ ಸಂವಿಧಾನವನ್ನು ನಾವೆಲ್ಲರೂ ಭಾರತ ದೇಶದ 140 ಕೋಟಿ ಜನನು ನಾವೆಲ್ಲರೂ ಅದನ್ನು ಅಳವಡಿಸ್ಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇವತ್ತು ಪರಿನಿರ್ವಾಣ ದಿನಾಚರಣೆಯನ್ನು ಇಡೀ ಭಾರತ ದೇಶಾದ್ಯಂತ ಆಚರಣೆ ಮಾಡ್ತಾಯಿದ್ದೀವಿ. 1956ನೇ ಇಸ್ವಿಯಲ್ಲಿ ಇದೇ ದಿನಾಂಕದ ದಿವಸ ಅಂಬೇಡ್ಕರ್ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದ ದಿನವನ್ನು ನಾವು ಪರಿನಿರ್ವಾಣ ದಿನ ಅಂತೇಳಿ ಆಚರಣೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರಿಗೆ ಗೌರವ ನಮನಗಳನ್ನು ಇವತ್ತು ಮೈಸೂರಿನ ಟೌನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಮಾಡಿದ್ದೀವಿ. ವಿಧಾನಸಭಾ ವಿಸರ್ಜನೆ ಆದರೆ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಮಕೃಷ್ಣ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಕಾಳೆ ಅವರಿಗೆ ಸ್ವಾಗತವನ್ನು ನಡೆಸಿ ನಡೆಸಿಕೊಂಡಂತಹ ನಮ್ಮ ನೆಚ್ಚಿನ ನಾಯಕ SIR ರಾಜ್ಯಗಳ ಒಂದು ಚುನಾವಣೆ ಬಂದಾಗ ರಾಜ್ಯಗಳ ಚುನಾವಣೆಗಿಂತ ಪೂರ್ವದಲ್ಲಿ ಅಲ್ಲಲ್ಲಿ ಮಾಡ್ತಾ ಇದ್ರು. ಆದರೆ ಇದನ್ನ ಬಹಳ ವ್ಯವಸ್ಥಿತವಾಗಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು
ಮಾಡಿದ್ರು. ಮೊದಲೇನಾಗ್ತಾ ಇತ್ತು ಅಂದ್ರೆ ನಾನು ಹೇಳಿದಂಗೆ ರಾಜ್ಯದಲ್ಲಿ ಮಾಡ್ತಾ ಇದ್ರು. ಆದ್ರೆ ಆ ನಂತರ ಅನೇಕ ಕಂಪ್ಲೇಂಟ್ ಬರಕ್ಕೆ ಶುರು ಆದ್ರು. ಕೆಲವು ಕಡೆ ಅದು ಹರಿದು ಬಿಟ್ಟು ಹೋಗಿದೆ ಅಂತ, ಇನ್ನು ಕೆಲವು ಕಡೆ ಅನರ್ಹದ್ದು ಇದೆ ಅಂತ. ಅದಕ್ಕೆ ಆಯಾ ರಾಜ್ಯಗಳ ಚುನಾವಣೆಗಿಂತ ಮೊದಲು ಕೆಲವು ಕಡೆ ಏನಾಗ್ತಾ ಇತ್ತು, ಅದನ್ನ ಇಡೀ ದೇಶಾದ್ಯಂತ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನ ಚುನಾವಣಾ ಆಯೋಗ ಕೈಗೊಂಡರು. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳ್ಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೇನೆ ಅಂತಾದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ ಮಾಡ್ತೀವಿ ಅಂದ್ರೆ ಅದನ್ನ ಮೊದಲಿಂದ ಹೇಳ್ಕೊತ ಬಂದಾರೆ. ಹೊಸದಾಗಿನದ ಇದರಲ್ಲಿ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ. ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ನಾವೆಲ್ಲ ಜೀರಿಗೆ ಅವೆಲ್ಲ ವ್ಯಾಪಾರಗಳನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರದಿಂದ 50,000 ನಮಗೆ ವ್ಯಾಪಾರಕ್ಕೆ ಅಂತ ಕೊಟ್ಟಿರ್ತಾರೆ ಪುರಸಭೆ ಇದಕ್ಕೆ ಮುನ್ಸಿಪಾಲ್ಟಿಯಿಂದ. ಅದರಿಂದ ನಾವು ವ್ಯವಹಾರಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ನಮಗೆ ವ್ಯಾಪಾರ ಮಾಡಲು ನರೇಂದ್ರ ಮೋದಿಯವರು 50,000 ರೂಪಾಯಿ ನಗರಸಭೆಯಿಂದ ಕೊಡಲಾಗಿದೆ. ಅದರಿಂದ ನಾವು ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳು, ರೊಟ್ಟಿ, ಚಪಾತಿ ಮತ್ತು ಇನ್ನಿತರೆ ಬೇರೆ ವಸ್ತುಗಳನ್ನು ವ್ಯಾಪಾರ ಮಾಡಲು ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರದಿಂದ 50,000 ಲೋನ್ ಕೊಟ್ಟಿದ್ರು. ಅದರಿಂದ ನಾವು ಹೂವಿನ ವ್ಯಾಪಾರ ಮಾಡೋದು, ಹೂವು ಅಂಗಡಿ ಮಾಡಿಕೊಂಡು ಲೋನಿಂದ ಅಡ್ವಾನ್ಸ್ ಕೊಟ್ಟು ಅಂಗಡಿ ಮಾಡ್ಕೊಂಡ್ವಿ. ಇನ್ನೂ ಸಹಕಾರ ಬೇಕಾಗ್ತದೆ. KM ಸ್ವಾನಿಧಿ ಯೋಜನೆಯಲ್ಲಿ 10,000 ರೂಪಾಯಿ ಲೋನ್ ತಗೊಂಡಿದ್ದೀನಿ. ಅದು ತೀರಿಸಿದ್ದೀನಿ. ಅದರಿಂದ ತುಂಬ ಉಪಯೋಗವೂ ಆಗಿದೆ. ನಾನು ಟೈಲರಿಂಗ್ ಮಾಡಿ ಜೀವನ ನಡೆಸ್ತಾ ಇದ್ದೀನಿ. 10,000 ರೂಪಾಯಿ ಸ್ವಾನಿಧಿ ಯೋಜನೆ, ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಿಂದ ಲೋನ್ ತಗೊಂಡಿದ್ದೆ. ಅದರಿಂದ ನನಗೆ ತುಂಬ ಉಪಯೋಗ ಆಗಿದೆ.
ಸ್ಟ್ರೆಂಚ್ಗಳನ್ನು ಒಂದು ಯೋಜನೆಯ ಮಾರ್ಗಸೂಚಿ ಅನುಸಾರ ಮಾಡಲಾಗಿದೆ. ಪ್ರಥಮ ಸ್ಟ್ರೆಂಚ್ನಲ್ಲಿ 15,000ಗಳನ್ನು ನೀಡಲಾಗ್ತಾ ಇದೆ. ಎರಡನೇ ಸ್ಟ್ರೆಂಚಲ್ಲಿ 25,000ಗಳು ಮತ್ತು ಮೂರನೇ ಸ್ಟ್ರೆಂಚಲ್ಲಿ 50,000ಗಳ ಸಾಲ ಸೌಲಭ್ಯ ನೇರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬ್ಯಾಂಕ್ಗಳ ಮೂಲಕ ನೀಡಲಾಗ್ತಾ ಇದೆ. PM ಸ್ವನಿಧಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ನಮ್ಮ ಬ್ಯಾಂಕು ಇಲ್ಲಿವರೆಗೂ ಫಸ್ಟ್ ಟ್ರಂಚು, ಸೆಕೆಂಡ್ ಟ್ರಂಚು, ಅಂದರೆ 3 ಹಂತಗಳು ಮಾಡಿದೆ. ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಬೀದಿ ಬದಿ ವ್ಯಾಪಾರಿಗಳ ಒಂದು ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸೊ ಆ ಯೋಜನೆಗಳು ಜನರಿಗೆ ತಲುಪುವಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರದ ಮಾರ್ಗಸೂಚಿಯಂತೆ ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ PM ಸ್ವನಿಧಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕನಿಷ್ಠ 10,000ದಿಂದ 25,000ದವರೆಗಿನ ಸಾಲ ಸೌಲಭ್ಯವನ್ನು ಈಗಾಗಲೇ ನಮ್ಮ ನಗರಸಭೆಯಿಂದ ಕಲ್ಪಿಸಿಕೊಟ್ಟಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.